ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ. ಎಸ್, ಬಿ ಖಾತಾ ಆಸ್ತಿಗಳಿಗೆ ಬಂಗಾರದ ಬೆಲೆ ಅಂತಾನೆ ಹೇಳ್ಬೋದು. ಏನು ಈ ಒಂದು ಬಿ ಖಾತಾ ಇಂದ ಎ ಖಾತಾಗೆ ಕನ್ವರ್ಟ್ ಆದ್ರೆ ನಿಮ್ಗೆ ಯಾವ್ದೆಲ್ಲ ಒಂದು ಅನುಕೂಲಗಳಾಗುತ್ತೆ ಅನ್ನೋದನ್ನ ನಾನು ವಿಡಿಯೋನಲ್ಲಿ ನಿಮ್ಗೆ ತಿಳಿಸ್ತೀನಿ. ಎಸ್, ಕರ್ನಾಟಕ ಸರ್ಕಾರ ಬಿ ಖಾತಾ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ. ಏನಂದ್ರೆ ಈ ಬಿ ಖಾತಾದಿಂದ ಎ ಖಾತಾಗೆ ಪರಿವರ್ತನೆ ಮಾಡ್ಕೊಳ್ಳೋದು ಇದೀಗ ರಾಜ್ಯಾದ್ಯಂತ ಒಂದು ವಿಸ್ತರಣೆ ಆಗಿದೆ. ಇದರಿಂದ ದಶಕಗಳಿಂದಲೂ ಕೂಡ ಒಂದು ಬಿ ಖಾತಾದಿಂದ ಎ ಖಾತಾಗೆ ಆಸ್ತಿಗಳನ್ನ ಪರಿವರ್ತನೆ ಮಾಡ್ಕೊಳ್ಬೇಕು ಅಂತ ಕಾಯ್ತಿದ್ದ ಸುಮಾರು ಜನಕ್ಕೆ, ಅಂದ್ರೆ ಲಕ್ಷಾಂತರ ಜನಕ್ಕೆ ಅಂದ್ರೆ ಆಸ್ತಿದಾರರಿಗೆ ಇವಾಗ ಅನುಕೂಲ ಆಗುತ್ತೆ. ಎಸ್, ಮುಂದಿನ ದಿನಗಳಲ್ಲಿ ಎ ಖಾತಾಗೆ ಸಿಗುತ್ತಿದ್ದ ಸೇವೆಗಳಲ್ಲೂ ಅಂದ್ರೆ ಏನ್ ಕಂಪ್ಲೀಟ್ ಸೇವೆಗಳು ಸಿಗ್ತಾ ಇತ್ತು ಅದನ್ನ ಬಿ ಖಾತಾ ಆಸ್ತಿಗಳಿಗೂ ಕೂಡ ಸಿಗುತ್ತೆ. ಸೊ ಏನು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಹೇಳೋಣ ಬನ್ನಿ. ಸೊ ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆ ವಿಚಾರದಲ್ಲಿ ಕೊನೆಗೂ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ನ ಕೊಡ್ತು. ಬೆಂಗಳೂರಿನಲ್ಲಿ ಮೊದಲು ಈ ಒಂದು ಆಸ್ತಿಗಳಿಗೆ ಈ ಖಾತಾನ ಪರಿಚಯಿಸಲಾಗಿತ್ತು. ಇದಾದ ನಂತರ ಸ್ಟೆಪ್ ಬೈ ಸ್ಟೆಪ್ ಕರ್ನಾಟಕದಾದ್ಯಂತ ಈ ಒಂದು ಆಸ್ತಿಗಳಿಗೆ ಈ ಖಾತಾ ಸೇವೆ ಆಗಿರ್ಬೋದು ಅಥವಾ ಈ ಖಾತಾ ಕಡ್ಡಾಯ ಮಾಡಿದ್ದಾರೆ. ಇನ್ನು ಎ ಖಾತಾ ಅಂದ್ರೆ ಏನಾಗಿದೆ, ಇಲ್ಲಿ ಎ ಖಾತಾದಿಂದ ಬಿ ಖಾತಾಗೆ ಪರಿವರ್ತನೆ ಮಾಡೋದು ಚಾನ್ಸಸ್ ಇತ್ತು. ಹಾಗೆ ಬಿ ಖಾತಾದಿಂದ ಎ ಖಾತಾಗೂ ಕೂಡ ಇತ್ತು. ಅದೇ ರೀತಿ ಇಲ್ಲೂ ಕೂಡ ಒಂದು ಬಿ ಖಾತಾದಿಂದ ಎ ಖಾತಾಗೆ ಮೊದಲೆಲ್ಲ ಎ ಖಾತಾದಿಂದ ಬಿ ಖಾತಾಗೆ ಹೇಗೆ ಪರಿವರ್ತನೆ ಇತ್ತು ಅದೇ ಮಾದರಿಯನ್ನ ಅನುಸರಿಸ್ತಾ ಇದ್ದಾರೆ. ಮೊದಲು ಬೆಂಗಳೂರಿನಲ್ಲಿ ಬಿ ಖಾತಾ ಪರಿಚಯಿಸಲಾಗಿತ್ತು, ಕರೆಕ್ಟ್ ನಿಮ್ಗೆ ಎಲ್ಲರಿಗೂ ಗೊತ್ತಾಗ. ಇದಾದ ನಂತರ ಒಂದು ಪ್ರೋಸೆಸ್ ಆದ ನಂತರ ಇದನ್ನ ಇವಾಗ ಕರ್ನಾಟಕದಾದ್ಯಂತ ವಿಸ್ತರಣೆ ಮಾಡಿದ್ದಾರೆ. ಇನ್ನು ನೀವು ನೋಡಬಹುದು, ಅಪ್ರಾಕ್ಸಿಮೇಟ್ಲಿ ಕರ್ನಾಟಕದಲ್ಲಿ 10 ಲಕ್ಷ ಆಸ್ತಿಗಳಿದೆ ಬಿ ಖಾತಾದಲ್ಲಿ ಅಂತ ಅಂದಾಜು ಮಾಡಲಾಗಿದೆ. ಇನ್ನು ಕರ್ನಾಟಕ ಸರ್ಕಾರ ರಾಜ್ಯಾದ್ಯಂತ ಈ ಒಂದು ಖಾತಾ ಬದಲಾವಣೆ ಏನಿದೆ, ಒಂದು ಕನ್ವರ್ಷನ್ ಇದೆ, ಅದನ್ನ ಕೂಡ ಒಂದು ಸಚಿವ ಸಂಪುಟ ತಮ್ಮ ತೀರ್ಮಾನ ತೆಗೆದುಕೊಳ್ತಾರೆ. ಈ ನಿರ್ಧಾರದಿಂದ ಕರ್ನಾಟಕದ ಅಂದಾಜು 10 ಲಕ್ಷ ಬಿ ಖಾತಾ ಆಸ್ತಿದಾರರಿಗೆ ಒಂದು ಲಾಭದಾಯಕವಾಗಲಿದೆ ಅಂತ ಕೂಡ ತಿಳಿಸಿದ್ದಾರೆ. ಅದು ಆಲ್ರೆಡಿ ನಿಮಗೆ ಗೊತ್ತು. ಇನ್ನು ಆಸ್ತಿ ಇದ್ರೂ ಕೂಡ ಮಾರಾಟ ಮಾಡಲು ಸಾಧ್ಯವಾಗಿರಲಿಲ್ಲ ಕೆಲವೊಂದು ಕಡೆ. ಇನ್ನು ಕಟ್ಟಡ ನಿರ್ಮಾಣ ಮಾಡೋದಕ್ಕೂ ಕೂಡ ಒಂದು ಸಾಧ್ಯವಾಗದೆ ಪರದಾಡ್ತಿದ್ರು ಲಕ್ಷಾಂತರ ಜನ. ಸೊ ಇನ್ನು ಮುಂದೆ ಅವ್ರಿಗೆ ನಿರಾಳತೆ ಸಿಗಬಹುದು ಅನ್ನೋ ಒಂದು ನಂಬಿಕೆ ಬಂದಿದೆ. ಹಾಗೆ ಗ್ರೇಟರ್ ಬೆಂಗಳೂರು ಆಡಳಿತ ವ್ಯಾಪ್ತಿಯಲ್ಲಿ ಬಿ ಖಾತಾ ಆಸ್ತಿಗಳಿಗೆ ಒಂದು ಎ ಖಾತಾ ನೀಡುವ ಮಾದರಿಯಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲೂ ಕೂಡ ಒಂದು ಬಿ ಖಾತಾದಿಂದ ಎ ಖಾತಾ ಸಿಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಇನ್ನು ಈ ಬಿ ಖಾತಾ ಒಂದು ಸರ್ಕಾರದ ನಿರ್ಧಾರದಿಂದ ಲಾಭ ಏನು ಅಂತ ನೋಡೋದಾದ್ರೆ, ಇನ್ನು ರಾಜ್ಯ ಸರ್ಕಾರವು ಈಗ ತೆಗೆದುಕೊಂಡಿರೋ ಏನು ಈ ಪರಿವರ್ತನೆ ಇದೆ ಅದರಿಂದ ಹಲವು ಲಾಭಗಳಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನೀವು ಗಮನಿಸಬೇಕು, ಬಿ ಖಾತಾ ಆಸ್ತಿಗಳ ಮಾರಾಟ. ಎಸ್, ಎ ಖಾತಾಗೆ ಪರಿವರ್ತನೆ ಆದ ಮೇಲೆ ಮತ್ತೆ ಖರೀದಿಸಲು ಸುಲಭವಾಗುತ್ತೆ. ಹಾಗೂ ಈಗ ಇರುವ ಬಿ ಖಾತಾ ಆಸ್ತಿ ಮೌಲ್ಯ ಹೆಚ್ಚಳವಾಗುತ್ತೆ. ಯಾವಾಗ ಎ ಖಾತಾಗೆ ಕನ್ವರ್ಟ್ ಆಗುತ್ತೆ ಅವಾಗ ಆಸ್ತಿ ಮೌಲ್ಯ ಕೂಡ ಹೆಚ್ಚಳ ಆಗುತ್ತೆ. ಹಾಗೆ ಮುಂದಿನ ದಿನಗಳಲ್ಲಿ ವಿದ್ಯುತ್ ಹಾಗೂ ಅಥವಾ ನೀರಿನ ಸಂಪರ್ಕ ಇರಬಹುದು, ಅದನ್ನ ಪಡೆದುಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಹಾಗೆ ಕಟ್ಟಡಗಳ ನಿರ್ಮಾಣಕ್ಕೂ ಕೂಡ ಇರುವ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಒಂದು ರಿಯಲ್ ಎಸ್ಟೇಟ್ಗೆ ಒಂದು ಬೂಸ್ಟ್ ಸಿಗುತ್ತೆ ಅಂತ ಹೇಳಲಾಗ್ತಿದೆ. ಓಕೆನಾ. ಇನ್ನು ನಿಮಗೆ ಏನು ಎ ಖಾತಾ ಅಂದ್ರೆ ಏನು, ಅದರಲ್ಲಿ ಪ್ರಾಮುಖ್ಯತೆ ಏನು ಅಂತ ನೋಡೋದಾದ್ರೆ, ಈ ಎ ಖಾತಾ ಎನ್ನುವುದು ಒಂದು ಆಸ್ತಿ ಕಾನೂನು ಬದ್ಧವಾಗಿರುತ್ತೆ. ಆಸ್ತಿ ಮಾಲೀಕರು ಆಸ್ತಿ ತೆರಿಗೆ ಪಾವತಿಸಿದ್ದರೆ ಅದನ್ನ ಪ್ರಮಾಣೀಕರಿಸುವ ದಾಖಲೆ ಅಂತ ಪರಿಗಣಿಸ್ತಾರೆ. ಓಕೆನಾ. ಹಾಗೆ ಎ ಖಾತಾ ಇದ್ದರೆ ಕಟ್ಟಡಗಳನ್ನು ಕಾನೂನುಬದ್ಧವಾಗಿ ನಿರ್ಮಾಣ ಮಾಡಲಾಗಿದೆ, ಸರಿಯಾಗಿ ತೆರಿಗೆ ದಾಖಲೆಗಳನ್ನ ಹೊಂದಿರುವ ಆಸ್ತಿ ಅಂತ ಮಾನ್ಯತೆ ಪಡೆದಿರುತ್ತೆ. ಓಕೆನಾ. ಹಾಗೆ ಎ ಖಾತಾ ಏನಾದ್ರೂ ಇದ್ರೆ ಆಸ್ತಿ ಮಾಲೀಕರು ಕಟ್ಟಡ ಪರವಾನಗಿಗಳು ಆಗಿರ್ಬೋದು ಅಥವಾ ವ್ಯಾಪಾರ ಪರವಾನಗಿಗಳು ಅಥವಾ ಸಾಲಗಳಿಗೆ ಅರ್ಜಿ ಸಲ್ಲಿಸಬಹುದು. ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯ ಅಥವಾ ಸರ್ಕಾರದ ಸೌಲಭ್ಯಗಳು ನಿಮಗೆ ಸಿಗುತ್ತೆ. ಎಸ್, ಇನ್ನು ಬಿ ಖಾತಾ ಅದರ ಸಂಕಷ್ಟ ಏನು ಅಂದ್ರೆ, ಈಗ ಅಕ್ರಮ ಅಥವಾ ಈ ಬಿ ಖಾತೆ ಅಂದ್ರೆ ಅಕ್ರಮ ಸಕ್ರಮ ಅಂತ ಹೇಳ್ತಾರೆ. ಓಕೆನಾ. ಅಥವಾ ಅರೆ ಕಾನೂನು ಆಸ್ತಿ ಅಥವಾ ನಿವೇಶನ ಅಂತ ಕೂಡ ಕನ್ಸಿಡರ್ ಮಾಡ್ತಾರೆ. ಹಾಗೆ ಅನುಮೋದನೆಗಳಿಗೆ ಬಾಕಿ ಉಳಿಸಲಾಗಿರುವ ಆಸ್ತಿಗಳನ್ನ ಬಿ ಖಾತಾ ವ್ಯಾಪ್ತಿಯಲ್ಲಿ ತರ್ತಾರೆ, ಅಂದ್ರೆ ಅದಕ್ಕೆ ಅನುಮೋದನೆ ಆಗಿರಲ್ಲ. ಓಕೆನಾ. ಇನ್ನು 2014ರಲ್ಲಿ ನೀವು ನೋಡಬಹುದು, ಕರ್ನಾಟಕ ಹೈಕೋರ್ಟ್ ಈ ಬಿ ಖಾತಾ ಆಸ್ತಿಗಳನ್ನ ಕಾನೂನು ಬಾಹಿರ ಅಂತಾನೆ ಕೂಡ ಹೇಳಿತ್ತು. ಅಂದ್ರೆ ಏನಾಗಿರುತ್ತೆ, ಈಗ ಒಂದು 3 ಫ್ಲೋರ್ ಒಂದು ಅಪಾರ್ಟ್ಮೆಂಟ್, ಯಾವುದೋ ಒಂದು ಸಿಂಪಲ್ ಅಪಾರ್ಟ್ಮೆಂಟ್ ಅಂದ್ಕೊಳ್ಳಿ, ಒಂದು 2 ಮನೆ ಇರುತ್ತೆ, ಒಂದು 3 ಫ್ಲೋರ್ 6 ಮನೆ ಪರ್ಮಿಷನ್ ಕೊಟ್ಟಿರ್ತಾರೆ, ಅದ್ರ ಮೇಲೆ 2 ಮನೆ ಕಟ್ಸಿರ್ತಾರೆ. ಓಕೆನಾ. ಸೊ ಆ ಮನೆಗೆ ಪರ್ಮಿಷನ್ ಇರಲ್ಲ, ಅದನ್ನ ಬಿ ಖಾತಾ ಇರುತ್ತೆ, ಅಂದ್ರೆ ಅಕ್ರಮ ಸಕ್ರಮ ಅಂತ ಹೇಳ್ತಾರೆ. ಸೊ ಇವಾಗ ಏನಾಗ್ತಿದೆ, ಸರ್ಕಾರ ಅದನ್ನ ಬಿ ಖಾತಾದಿಂದ ಎ ಖಾತಾಗೆ ಮಾಡಿ ಸಕ್ರಮ ಮಾಡ್ತಾರೆ. ಓಕೆನಾ. ಸೊ ಈ ರೀತಿ ಒಂದು 2014ರಲ್ಲಿ ಕರ್ನಾಟಕ ಹೈಕೋರ್ಟ್ ಅದನ್ನ ಕಾನೂನು ಬಾಹಿರ ಅಂತ ಕೂಡ ಆಲ್ರೆಡಿ ಹೇಳಿದ್ರು. ಇನ್ನು ಅನಧಿಕೃತ ನಿವೇಶನ, ನಾನು ಅವಾಗಲೇ ಹೇಳಿದಂಗೆ 3 ಫ್ಲೋರ್ ಅಥವಾ 4 ಫ್ಲೋರ್ ಅಷ್ಟೇ ಕಟ್ಟೋದಕ್ಕೆ ಪರ್ಮಿಷನ್ ಇರುತ್ತೆ, ಅದ್ರ ಮೇಲೆ ಒಂದು ಎಕ್ಸ್ಟ್ರಾ ಕಟ್ಟಿರ್ತಾರೆ. ಸೊ ಅದಕ್ಕೆ ಅವರು ಅಪಾರ್ಟ್ಮೆಂಟ್ ತಗೋಬೇಕಾದ್ರೂ ಕೂಡ ಕಡಿಮೆ ದುಡ್ಡು ತಗೊಂಡು ನೀವು ಮುಂದೆ ಗೌರ್ಮೆಂಟ್ ಏನಾದ್ರು ರೂಲ್ಸ್ ಬಂದ್ರೆ ಮಾಡ್ಕೋಬಹುದು ಅಂತ ಕೂಡ ಹೇಳ್ತಾರೆ. ಓಕೆನಾ. ಈ ರೀತಿ ಅನೇಕ ನೀವು ಕೇಳಿರ್ತೀರ ಸುತ್ತಮುತ್ತ. ಸೊ ಅನಧಿಕೃತ ನಿವೇಶನ ಹಾಗೂ ಬಡಾವಣೆಗಳನ್ನ ಬಿ ಖಾತಾ ವ್ಯಾಪ್ತಿಗೆ ತರಲಾಗಿದೆ ಅಂತಾನೆ ಕೂಡ ಹೇಳ್ಬೋದು. ಎಸ್, ಈ ರೀತಿ ಯಾವುದೆಲ್ಲ ಒಂದು ಈ ತರ ಪ್ರಾಪರ್ಟೀಸ್ ಇರೋದು ಎ ಖಾತಾಗೆ ಕನ್ವರ್ಟ್ ಆದ್ರೆ ನಿಮಗೆ ಆಟೋಮೆಟಿಕ್ ಆಗಿ ವ್ಯಾಲ್ಯೂ ಆಗಿರ್ಬೋದು ಅಥವಾ ರಿಯಲ್ ಎಸ್ಟೇಟ್ ಉದ್ಯಮ ಆಗಿರ್ಬೋದು ಒಂದು ಬೂಸ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ನಿಮಗೆ ಈ ಬಿ ಖಾತಾ ಇದ್ದಾಗ ನೀವು ನೋಡಬಹುದು, ಇದೊಂದು ಎ ಖಾತಾ, ಇದು ನಾವು ಎ ಖಾತಾದಲ್ಲಿ ಮನೆ ಕಟ್ಸಿದೀವಿ, ಸೊ ವ್ಯಾಲ್ಯೂ 1 ಕೋಟಿ. ಅದೇ ಬಿ ಖಾತಾ ಆದ್ರೆ 60, 20 ಈ ರೀತಿ ಹೇಳ್ತಾ ಇರ್ತಾರೆ. ಓಕೆನಾ. ಸೊ ಈ ಒಂದು ನೀವು ಕೇಳಿರ್ತೀರ ಸುತ್ತಮುತ್ತ ನಿಮ್ಮ ಇದರಲ್ಲಿ. ಓಕೆನಾ. ಸೊ ಇದು ಈ ಖಾತಾ ಬದಲಾವಣೆ ಆಗಿರ್ಬೋದು ಅಥವಾ ಈ ಖಾತಾ ಇದರಿಂದ ಬೆನಿಫಿಟ್ ಏನು ಅನ್ನೋದನ್ನ ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ.
ಧನ್ಯವಾದಗಳು.